ಕಾಂಗ್ರೆಸ್ ಕಾರ್ಪೊರೇಟರ್ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಸುಜಾತ ಎಂಬುವರನ್ನ ಬಂಧಿಸಿದ ಪೊಲೀಸರ ಮೇಲೆ ಇಲ್ಲಸಲ್ಲದ ಆರೋಪಗಳು ಕೇಳಿಬಂದಿದ್ದು, ಇವತ್ತು ನಮ್ಮ ಜೊತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಮಾಹಿತಿ ಕೊಡಲು. ಸರ್, ಏನಾಗಿದೆ ಸರ್ ಘಟನೆ? ಏನು ಈ ರೀತಿಯಂಥ ಆರೋಪಗಳು? 1ನೇ ತಾರೀಕು ಒಂದು ಸರ್ವೆಗೆ ಹೋದಂಥ ಸಂದರ್ಭದಲ್ಲಿ ಸ್ಥಳೀಯರಲ್ಲಿ ಗೊಂದಲ ಮತ್ತು ಸಂಘರ್ಷ ಗಲಾಟೆಯಾಗಿ ಹೊಡೆದಾಡಿದ್ದಾರೆ. ಅದಾದಮೇಲೆ ನಮ್ಮವರು 3 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಒಬ್ಬ ಆರೋಪಿತ ಮಹಿಳೆಯನ್ನು ಅರೆಸ್ಟ್ ಮಾಡೋ ಅವಶ್ಯಕತೆ ಇದೆ ಅಂತ ತನಿಖಾಧಿಕಾರಿ ನಿರ್ಧರಿಸಿದ ಮೇಲೆ ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿ ಸಂಘರ್ಷ ಆಗಿದೆ. ಈಗ ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡಬೇಕಾದ್ರೆ 10 ಜನ ಮಹಿಳಾ ಸಿಬ್ಬಂದಿ ಅಧಿಕಾರಿಗಳನ್ನ ಯಾಕೆ ತೊಗೊಂಡೋಗಿದ್ರು ಅಂತಂದರೆ, ಈಕೆ ಈ ಥರದ್ದು ಏನಾದರೂ ಮಾಡ್ತಾಳೆ ಅಂತಂದು. ಅದ್ರ ಜೊತೆಗೆ ಆಕೆಯ ಕುಟುಂಬ ಸದಸ್ಯರು, ಬೆಂಬಲಿಗರು ಅವರೆಲ್ಲ ರೆಸಿಸ್ಟ್ ಮಾಡ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಅಷ್ಟು ಜನ ತೊಗೊಂಡೋಗಿದ್ರು. ಅಷ್ಟಾಗಿಯೂ ಆಕೆ ಗಾಡಿ ಹತ್ಕೊಂಡ್ಮೇಲೆ ಈ ಥರ ಒಂದು ಕೃತ್ಯ ಮಾಡ್ಕೊಂಡಿದ್ದಾಳೆ, ಬಟ್ಟೆಯನ್ನು ಕಿತ್ತೆಸೆಯುವಂಥದ್ದು. ಮತ್ತು ಆಕೆ ಕಿತ್ತಂಥ ಸೀರೆಯಿಂದ ಆಕೆ ಸಹೋದರಿ ಒಬ್ಬಳಿಗೆ ಕತ್ತಿಗೆ ಬಿಗಿಯುವಂಥ ಕೆಲಸನೂ ಮಾಡಿದ್ದಾಳೆ. ಬಟ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ನಮ್ಮ 8ರಿಂದ 10 ಜನ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಇದ್ದಾಗಿಯೂ ಕೂಡ ಈ ಥರ ಒಂದು ಕೃತ್ಯ ಅವ್ರು ಮಾಡ್ಕೊಂಡಿದ್ದಾರೆ. ಈಕೆ ಮೇಲೆ ಒಟ್ಟು 9 ಪ್ರಕರಣಗಳು, ಈ ವರ್ಷದ 4 ಪ್ರಕರಣಗಳು, ಹಳೆಯ 5 ಪ್ರಕರಣಗಳು ಸೇರಿ 9 ಪ್ರಕರಣಗಳಾಗಿದೆ. ನಮ್ಮ ಒಬ್ಬರು ASI PSIಗೆ ತುಂಬ ಬ್ಯಾಡ್ಲಿ ಹೊಟ್ಟೆ ಭಾಗಕ್ಕೆ ಕಚ್ಚಿದ್ದಾರೆ. ಅದು ಕೂಡ ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಈಗ ಏನು ಮುಂಚೆನೇ ಏನಾದರೂ ಇದು ತಪ್ಪಿಸಿಕೊಳ್ಳುವಂಥ ಹುನ್ನಾರ ನಡೆದಿತ್ತಾ, ಅಥವಾ ಪೊಲೀಸರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುವ ಒಂದು ಪ್ಲ್ಯಾನ್ ಇತ್ತಾ ಅಂತೇಳಿ? ಈಗ ತಪ್ಪಿಸ್ಕೊಳ್ಳುವಂಥದ್ದು ಪ್ರಾಬಬಲಿ ಸಾಧ್ಯ ಆಗಲ್ಲ. ಯಾಕಂದರೆ ಬ್ರಾಡ್ ಡೇ ಲೈಟ್ ಇದೆ, ನಮ್ಮ ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ, ಮತ್ತು ಮಹಿಳಾ ಸಿಬ್ಬಂದಿಗಳು 8 ಜನ ಇದ್ದಾರೆ. ಆಕೆ ಉದ್ದೇಶ ಏನಿತ್ತು ಅನ್ನೋದು ಆಕೆನೇ ಹೇಳಬೇಕಾಗತ್ತೆ. ಬಟ್ ನಮಗಂತೂ ಒಂದು ಸ್ಪಷ್ಟತೆ ಇದೆ, ಏನಂದರೆ ಒಬ್ಬ ಮಹಿಳಾ ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ಸುಮಾರು 10 ಜನ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಹೋದಾಗ್ಯೂ ಕೂಡ ಈ ಥರ ಘಟನೆ ಆಗುತ್ತೆ ಅಂತಂದರೆ ಅವರು ಇಂಟೆನ್ಷನಲ್ ಮಾಡಿರುವಂಥದ್ದು ಭಾಳ ಸ್ಪಷ್ಟ ಆಗುತ್ತೆ. ಅದು ಮುಂದುವರೆದು ನಮ್ಮ ಮಹಿಳಾ ಸಿಬ್ಬಂದಿ ಆಕೆ ಬಟ್ಟೆ ಕಿತ್ತಾಕೊಂಡಿದ್ದು ನೋಡಿನೇ ಅದು ಸ್ಥಳೀಯರ ಸಹಕಾರ ಪಡ್ಕೊಂಡು ಒಂದು ಸಪ್ರೇಟ್ ಬಟ್ಟೆ ತೊಗೊಂಡು ಆಕೆಗೆ ಒಂದು ನೈಟಿ ಹಾಕ್ಸ್ಕೊಂಡು ಮುಂದೆ ಕರ್ಕೊಂಡು ಹೋಗಿದ್ದಾರೆ. ಸೊ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಆ ಲೇಡಿ ಏನು ನ್ಯೂಸೆನ್ಸ್ ಮಾಡಿದರು, ಆ ನ್ಯೂಸೆನ್ಸ್ ಮಾಡಿದವರ ಮಾನ ಮುಚ್ಚುವಂಥ ಕೆಲಸ ಮಾಡಿದ್ದಾರೆ ಹೊರತು ಬೇರೆ ಯಾವುದೂ ತಪ್ಪನ್ನು ಮಾಡಿಲ್ಲ. ಪೊಲೀಸರು ಒಂದು ಕಡೆ ಇಷ್ಟೆಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಇದು ಒಂದು ಕಾಂಗ್ರೆಸ್ ಮತ್ತು BJPಗಳ ನಡುವೆ ಕಿತ್ತಾಟದಲ್ಲಿ ಪೊಲೀಸರು ಏನಾದರೂ ಈ ರೀತಿಯಾದಂತಹ ಇದಕ್ಕೆ ಒಳಗಾದ್ರ ಅಂತ ಹೇಳಿ ಇಲ್ಲಿ ನೋಡಿ, ಸಾರ್ವಜನಿಕರಲ್ಲಿ ಕೇಳಿ ಬರ್ತಾ ಇದೆ. ನಮಗೆ ಆರೋಪಿತ ಮಹಿಳೆ ಅನ್ನುವಂಥದ್ದು ಬಿಟ್ಟು ಆಕೆ ಯಾವ ಪಕ್ಷ, ಯಾವ ಜಾತಿ, ಯಾವ ಧರ್ಮ ಅದ್ಯಾವುದು ಮ್ಯಾಟ್ರ್ ಆಗಲ್ಲ. ಅಲ್ಲಿದ್ದಂಥ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳಾಗಿ ಕೆಲಸ ಮಾಡಿದಂಥವ್ರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಮಹಿಳಾ ASI ಮತ್ತು PSI ಅವ್ರಿಗಾಗಿರೋ ಇಂಜುರಿ ತೋರಿಸ್ಬಿಟ್ಟು ಇದರಿಂದ ಏನಾದರೂ ನಂಜಾದ್ರೆ ಹೆಂಗೆ, ನಮಗೂ 50-55 ವರ್ಷ ವಯಸ್ಸಾಯಿತು, ನಮ್ಮ ಮನೆಯಲ್ಲೆಲ್ಲ ತುಂಬ ಆತಂಕ ಪಟ್ಟಿದ್ದಾರೆ ಅಂತಂದು ಕಣ್ಣಲ್ಲಿ ನೀರು ಹಾಕಿದರು. ನಾನು ಅವರಿಗೆ ಸಮಾಧಾನ ಮಾಡಬೇಕಾದ್ರೆ ಅದನ್ನೇ ಹೇಳಿದೆ, ಆರೋಪಗಳು ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಬರುವಂಥದ್ದು ಸ್ವಾಭಾವಿಕ. ಆದರೆ ಅದನ್ನು ಮೀರಿ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಅವ್ರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಯಾವತ್ತೂ ಕೂಡ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಬಂದಿದೆ. ಆದರೆ ಇಲ್ಲಸಲ್ಲದ ಆರೋಪಗಳು ಸಾಕಷ್ಟು ಬಾರಿ ಕೇಳಿಬಿದೆ. ಆದರೆ ನಾವೆಲ್ಲವೂ ಕೂಡ ಹೋರಾಟ ಮಾಡ್ತಿದ್ದೀವಿ. ಬಂಧನವಾದಂತಹ ಸುಜಾತ ಅವರನ್ನು ಕೂಡ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ತೀವಿ. ಇಂಜುರಿ ಆದಂಥ ಸಿಬ್ಬಂದಿಗಳು ಕೂಡ ರಕ್ಷಣೆಯನ್ನು ನೀಡ್ತೀವಿ ಅಂತೇಳಿ ಎನ್ ಶಶಿಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಸ್ಲಾಂ ಜೊತೆ ಗಣೇಶ್ ಹಿರೇಮಠ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ.